ಮಾಡುದು ಹಾಗಂತ ಆ ವಿಶೇಷಣಗಳನ್ನೆಲ್ಲ. ಅಲ್ಲ, ನನಗೆ ಧೀರತೆ ಅಂದ್ರೆ ವೀರತೆ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಶೂರತೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಮ್ಮನ್ನು ನೋಡಿದ್ರೆ ನಿನಗೆ ಅರ್ಥ ಆಗಬೇಕು. ನಿಮ್ಮನ್ನು ನೋಡಿ ಏನು ಅರ್ಥ ಆಗಲಿಲ್ಲ, ಆದ್ರೆ ನೀವು ಹೇಳಿದಷ್ಟು ಕೇಳಿತ್ತು. ಆದ್ರೆ ಒಂದು ಸಮಾಧಾನ ಉಂಟು. ಏನು ಅಂತ ಪರಿಚಯ ಇಲ್ಲದಿತ್ತು, ಅದು ಹೇಗುಂಟು ಅಂತ ನನಗೆ ಗೊತ್ತಿಲ್ಲದಿತ್ತು. ಅದು ತಾವು ಹಾಗಿದ್ದೇವೆ ಅಂತ ಹೇಳಿಕೊಂಡು ಇಬ್ಬರನ್ನು ನೋಡುವುದಕ್ಕಾದ್ರೂ ಆಯ್ತಲ್ಲ. ದೂರಿತೋಷವ ಅಂತ, ದೂರಿತೋಷವ ನಿನಗೆ ಬೇರೆ ಕೇಳಿ ಇಲ್ಲ ಇಲ್ಲ, ದೂರಿತೋಷವ ಅಂತ ಯಾರನ್ನು ನೋಡಿದ್ದು ಅಂತ ಹೇಳಿದ್ದೆ ನನಗೆ ಗೊತ್ತಾಗೋದು. ಹೇಳಲಿಕ್ಕೆ ಬರುತ್ತಿಲ್ಲ, ನಿಮಗೇ ಗೊತ್ತಿಲ್ಲ ಅಂತ ಆದ ಮೇಲೆ ನಾನು ನಿಮಗೆ ತೋರಿಸಿಕೊಳ್ಳುದು. ಒಬ್ಬರನ್ನು ನೋಡಿದ್ದೇವೆ ನಾವು, ನನಗೆ ಗೊತ್ತಿದ್ದದನ್ನು ನಾನು ಹೇಳಿದೆ. ಹೇಗೆ? ನಿಮ್ಮನ್ನು ಹೊರತುಪಡಿಸಿ ಇಲ್ಲಿರುವುದು ನಾನು ಮಾತ್ರ, ನನ್ನಿಂದ ಹೊರಗಿರುವುದು ನೀವು ಮಾತ್ರ. ಮತ್ತಿದ್ದೆಲ್ಲ ನನ್ನೊಳಗೆ ಉಂಟು. ಈಗ ಅರ್ಥ ಅವರ ಮೊದಲೇ ಉಂಟು, ಅದು ಇದ್ದದ್ದೇ ಹಾಗೆ, ಇರುವುದು ಹಾಗೆ, ಮುಂದೆಯೂ ಹಾಗೆ, ಹಿಂದೆ ಇಂದು ಮುಂದುಗಳಲ್ಲಿ ಇರಬೇಕಾದ್ದು ಹಾಗೆ. ಈಗ ನನ್ನಿಂದ ಭಿನ್ನವಾಗಿರುವುದು ನೀವು ಮಾತ್ರ, ಮತ್ತಿರುವುದು ವಿಶಾಲವಾದಂತಹ ಜಲರಾಶಿ ಅಲ್ವಾ? ಇಲ್ಲಿ ಹೊರಗಿದ್ದದ್ದು ನನಗೆ ಗೊತ್ತು, ಒಳಗಿದ್ದದ್ದು ನನಗೆ ಗೊತ್ತಲ್ಲ. ಈ ಜಲರಾಶಿಯಲ್ಲಿ ನಾವು ಮೂವರಿದ್ದೇವೆ. ಈಗಿರುವುದು ಮೂವರು ಮಾತ್ರ. ನಿಮಗಿಂತ ಭಿನ್ನವಾಗಿ ಇನ್ನೊಬ್ಬರನ್ನು ಹೊರಗೆ ನಾ ಕಂಡದ್ದಿಲ್ಲ. ಇದ್ದರೆ ಗೊತ್ತಾಗುತ್ತಿತ್ತು, ಇಲ್ಲದೆ ಇದ್ದದ್ರಿಂದ ಗೊತ್ತಾಗಿಲ್ಲ. ಈಗ ನನಗಿಂತ ಭಿನ್ನವಾಗಿ ನೀವಲ್ಲದೆ ಹೊರಗೆ ಬೇರೆ ಯಾರು ಇಲ್ಲ. ಖಚಿತವಾಗಿ ಆಡಬಲ್ಲೆ. ಹಾಗಾದ್ರೆ ನೀನು ಯಾರು? ಖಚಿತವಾಗಿ ಹೇಳುವುದಕ್ಕೆ ಇರುವುದರ ಕುರಿತಾಗಿ ಒಂದು ಪ್ರಭುತ್ವ ಬೇಕು. ಕೋರುವ ಜಲದಿಗೆ ಅಧಿಕಾರಿ ನನಗೆ ಇದ್ದದ್ದರ ಕುರಿತಾದ ಅರಿವುಂಟು. ಆದ್ದರಿಂದಲೇ ಇಲ್ಲಿಲ್ಲ ಅಂತ ಖಚಿತವಾಗಿ ಹೇಳ್ತೇನೆ. ನನ್ನಲ್ಲಿ ಒಡೆತನ ಇಲ್ಲ ಅಂತ ನಾನು ಅರಿಯೋದನ್ನು ನೀವು ನೋಡಿ ಹೇಗುಂಟು ಏನು ಸ್ಪಷ್ಟ ಹೇಳಬೇಕು. ಒಂದು ವೇಳೆ ಇದ್ರೆ ಅವ ಹೌದಾ ಅನ್ನೋ ಗೊತ್ತಿಲ್ಲ ನಿಮಗೆ. ನಮಗೆ ಅವನ ವಿಶೇಷ ಹೇಳ್ಬೋದು. ಈಗ ನನಗೆ ಪ್ರಭುತ್ವ ಇಲ್ಲ ಅಂತ ಇಲ್ಲ ಅಂತ ಹೇಳುವುದು ಉಂಟು ಅಂತ ನಿರೂಪಿಸಬೇಕು. ಐದು ಅಂದ್ರೆ ಹೋಗು ಅಂತ ಒಂದು ಎರಡು ಮೂರು ಐದು ಮಧ್ಯದ ಇಲ್ಲ ಎರಡು ಮೂರು ಐದು ಎರಡು ಮೂರು ಐದು ಸರಿ ಸರಿ. ಅದರಲ್ಲಿ ತಲೆ ತಲೆ ಒಂದು 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 ನಾವು ಅವತ್ತು ನೋಡಿದವಲ್ಲ, ಆಗ ನೋಡಿದವಲ್ಲ, ತಪ್ಪಿ
ಬಾಯಿಂದ ಹೋದದ್ದು ಕಿವಿದವರೆಗೆ. ಅಷ್ಟು ಸುಲಭ ಇಲ್ಲ. ಬೇಡ, ಮೂಗಿದು. ನಾನು ಹಾಗೆ ಬಾಯಿಗೆ ಹಾಕ್ತೇವಾ? ಬಾಯಿಗೆ ಹಾಕುವಾಗ ಇಲ್ಲಿ ಅಲ್ಲಿ ಕಲಿತಾಗಿದ್ದಾಗಿದ್ರೆ ಬಾಯಿ ಬಾಯಿಗೆ ಹಾಕ್ತೇವಲ್ಲ, ಬಾಯಿಗೆ ಹಾಕಿ ನೀವು ಹೊರಗೆ ಮಾಡುವುದು ಹಾಗೆ. ಈಗ ಎಂಥದ್ದು? ಬೆರಳು ಅದನ್ನೇ ನಿಲ್ಲಬೇಕಷ್ಟೇ. ನಾನು ಮೂಗಿನಿಂದ ಕಿವಿದು ಇಳಿಯುವುದು ಅಂತಲ್ಲ ಗಂಟಲ್ಲ. ಆ ಕಾರಣದಿಂದ ಹೇಳ್ತೇನೆ, ನಿಮಗೆ ತಿನ್ನುವುದಕ್ಕೆ ಯೋಗ್ಯವಾದ 5 ಎಲ್ಲಿ ಉಂಟು ಅಂತ ನೀವು ಹೊರಗೆ ಹುಡುಕಿದ್ದೀರಿ. ತೋರಿಕೊಡುವುದಕ್ಕೆ ನನಗೆ ಗೊತ್ತಿಲ್ಲ. ನಿಮಗೇನಾದ್ರೂ ಬೇಕು ಅಂತಲೇ ಬಂದದ್ದಾದ್ರೆ ಒಂದು ಹೇಳ್ತೇನೆ, ನನ್ನ ಯಾಜಮಾನ್ಯ ಒಪ್ಪಿ ಆದ ಕಾರಣ ಇದ್ದದ್ದರಲ್ಲಿ ಬೇಕಾದಷ್ಟು ಸಲಹೆ ಇಲ್ಲ, ಇವರಿಗೆ ಪೆಟ್ಟಲ್ಲಿ ಬೇರೆ ಬಂದಿಲ್ಲ. ಮಾತಾಡಿದ್ದೀರಾ? ನನಗೆ ನೋವಾಗಲಿಲ್ಲ. ಆದ್ರೆ ನೀನು ಅಷ್ಟು ಹೊಡೆದದ್ದು ಅವನಿಗಲ್ವ? ಅವನಿಗೆ ಬಿಟ್ಟ. ನಾವು ಹೊಡೆದದ್ದಲ್ಲಿ ಅವನು ಹೇಳೋದಿಲ್ಲ. ನೋಡು, ಈಗ ಬಿಸಿ ಬಿಸಿ ಉಂಟು, ಸ್ವಲ್ಪ ತಣ್ಣಗಾಗಲಿ. ಅಲ್ಲಿವರೆಗೆ ಆಯಾಸ ಪರಿಹಾರಕ್ಕೆ ಇದೇ ಅವಕಾಶ ಅಂತ ಎದ್ದು ಯೋಚಿಸಿದರೆ ಅವರಲ್ಲಿ ಹೋರಾಟ ಮಾಡ್ತಾ ಇದ್ದಂತೆ ನನ್ನೊಳಗೆ ಜಾಗೃತವಾದ ಅನುಭವ ಏನು ಅಂದ್ರೆ ನನಗೆ ನಾನು ಹೊಡೀತಾ ಇದ್ದೇನೋ ಹೇಗೆ ಸಾಧ್ಯ? ನಾನಿದ್ದೆ ಇಲ್ಲಿ ಯೋಗನಿದ್ರಾಸಕ್ತರಾಗಿರುವಾಗಲೇ ಏನೋ ಒಂದು ವೈಪರೀತ್ಯ ಘಟಿಸಿರಬೇಕು. ಅರಿವಿಗೆ ನಿಲುಕದ್ದನ್ನು ಅರಿವಾಗಿ ತಂದುಕೊಡುವುದಕ್ಕೆ ಅಮ್ಮನೇ ಸರಿ ಅಂತ ಮನವಾರ ಪ್ರಾರ್ಥಿಸಿದರೆ ಆಕೆಯೇ ಸುಜ್ಞಾನವನ್ನು ಅನುಗ್ರಹಿಸಿದನಲ್ಲ. ಅವರಾರು ಅಂತಲೂ ಗೊತ್ತಾಯಿತು, ನಾನೇನು ಅಂತಲೂ ಅರ್ಥ ಆಯಿತು. ಅವರನ್ನು ಹನನ ಮಾಡುವುದಕ್ಕೆ ದೂರ ಅಲ್ಲ ಮಾರ್ಗ, ಉಪಾಯಾಂತರ ಉಂಟು. ಅವರು ಸ್ಪಷ್ಟವಾಗಿ ಎದುರು ಕಂಡದ್ದಕ್ಕೆ ನಿಷ್ಠರಾಗಿ ವ್ಯವಹರಿಸ್ತಾ ಇದ್ದಾರೆ. ಸ್ವಲ್ಪ ಕೌಟಿಲ್ಯ, ಸ್ವಲ್ಪ ಕೃತ್ರಿಮತೆ ಇದನ್ನು ಪ್ರಯೋಗಿಸಿದರೆ ಅವರ ಕುರಿತಾಗಿಯೂ ನಮಗೆ ಬೇಕಾದ ಹೊಂದುವುದಕ್ಕಾಗುತ್ತದೆ. ಭವಿಷ್ಯಕ್ಕೂ ಅದು ಪೂರಕವಾಗಿ ಒದಗಿ ನಿಲ್ಲುತ್ತದೆ. ಇಷ್ಟ ನಮ್ಮನೆ ಪ್ರಚೋದನೆಯಾಗಿ ಕೊಟ್ಟ ಮೇಲೆ ಇನ್ನು ಕಾರ್ಯ ಸಾಧನೆ ಮಾಡುವುದು ಹೇಗೆ ಅಂತ ಸ್ಪಷ್ಟ. ಉಪಾಧಿಯಾಗಿ ಚಕ್ರವನ್ನು ಬಳಿಯಲ್ಲಿರುವುದರ ಅರಿವನ್ನು ಅವಳೇ ತಂದುಕೊಟ್ಟಿದ್ದಾಳೆ. ಅದನ್ನು ವಿನಿಯೋಗಿಸ್ತಾ ಕಾರ್ಯ ಸಾಧನೆ ಮಾಡುವುದಕ್ಕೆ ಅವರು ಮತ್ತೆ ಸಮೀಪಸ್ಥರಾಗುವುದಕ್ಕೆ